ವಾಕಿಂಗ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಸೊ ಮಾರ್ನಿಂಗ್ ವಾಕ್ ಆಯಿತು. ವಾಕ್ ಆದಮೇಲೆ ಬಂದಮೇಲೆ ನಂದು ಫೇವ್ರೇಟ್ ಡಿಟಾಕ್ಸ್ ಡ್ರಿಂಕ್ ಕುಡ್ದಾಯಿತು, ಅಜ್ವೈನ್ ಮತ್ತು ಸೊ ಏಲಕ್ಕಿ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ ಕುಡಿದಾಯಿತು. ಸೊ ಹಾಗೆ ಟಿಫನಿಗೆ ರೆಡಿ ಮಾಡ್ತಾಯಿದ್ದೆ, ಟೀಗೆ ಮಾಡ್ತಾಯಿದ್ದೆ ನೋಡಿ. ಒಂದು ಫುಲ್ ಗ್ಲಾಸು ಸಿಪ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಸೊ ನಾನು ಕುಡಿದ್ಬಿಡ್ತೀನಿ. ಯಾಕಂತಂದರೆ ನನಗೆ ಸ್ಪೆಷಲಾಗಿ ಈಗ ಏನಂದರೆ ಕುಟುಂಬದಲ್ಲಿ ನಮಗೋಸ್ಕರ ಟೈಮ್ ಅಂದರೆ ಮಾರ್ನಿಂಗ್ ಸಿಗೋದಿಲ್ಲ. ಸೊ ಏನಂದರೆ ವಾಕಿಂಗ್ ಹೋಗಿ ಬಂದರೆ ಟೈಮೇ ಸಾಲಲ್ಲ. ಸೊ ಆವಾಗ ನಾನು ಈ ಥರ ಮಾಡಿಕೊಂಡು ಇದು ಮಾಡ್ತೀನಿ. ಸೊ ಇದೆಷ್ಟು ಮಾಡಿಕೊಡ್ದೆ ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು, ಆಲ್ರೆಡಿ 10 ಆಗಿತ್ತು. ಸೊ ಬಿಸಿ ಬಿಸಿ ದೋಸೆ ಮಾಡಿದೆ, ದೋಸೆನ ಮಾಡ್ಕೊಂಡು ತಿಂದುಬಿಟ್ಟೆ. ಸೊ ದೋಸೆ ತಿಂದಮೇಲೆ ಸೊ ನಾನು 10ಗೆ ದೋಸೆ ತಿಂದೀನಿ, ಮತ್ತು 11:30 ಹೀಗೆ ಸೌತೆಕಾಯಿ ತಿಂದೆ. ಸೌತೆಕಾಯಿ ತಿಂದಮೇಲೆ ಇವತ್ತು ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳೋಣ. ಈ ಹೆಲ್ತ್ ಪೌಡ್ರ್ ಹೆಂಗಂತಂದರೆ ಭಾಳ ಯೂಸ್ಫುಲ್ ಇದೆ. ಯೂಶ್ವಲಿ ನಮಗೆ ಏನು 30+ ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅನ್ನೋರಿಗೆ, ಆ ಪುಡಿ ಈ ಪುಡಿ ಅಂತ ಡೈಲಿ ಒಂದೊಂದು ಥರ ತಿನ್ನೋಕ್ಕಾಗಲ್ಲ ಅನ್ನೋರಿಗೆ ಇದು ಈಸಿ ರೆಸಿಪಿ. ಈಸಿಯಾಗಿ ಒಂದು ಸಲ ಮಾಡಿಟ್ಕೊಂಡ್ರೆ ಹೆಲ್ತಿಗೂ ಭಾಳ ಚೆನ್ನಾಗಿ ವೆಯ್ಟ್ ಲಾಸು ಚೆನ್ನಾಗಾಗುತ್ತೆ. ಯಾವುದಂತಂದರೆ ನಾನು ಇದು ಒಂದು ಲೈಕ್ ಅಗಸೆ ಬೀಜ ಮತ್ತು ಎಳ್ಳು, ಬಿಳಿ ಎಳ್ಳು ಮತ್ತು ಶೇಂಗಾ ಇದನ್ನೇನು ಮೂರನ್ನು ಮಿಕ್ಸ್ ಮಾಡಿ ಒಂದು ಪುಡಿ ಮಾಡಿದ್ದೀನಿ. ಖಾರ ಪುಡಿ ಅಂತ ಇರ್ಬೋದು, ಚಟ್ನಿ ಪುಡಿ ಅಂತಲೂ ಕರಿಬೋದು. ಸೊ ನಾನು ಇದಕ್ಕೆ ಚಟ್ನಿ ಪುಡಿ ಅಂತ ಕರಿತೀನಿ. ಸೊ ಈ ಚಟ್ನಿ ಪುಡಿ ಮಾಡಲಿಕ್ಕೆ ಈ ಮೆಜರ್ಮೆಂಟ್ ನೋಡಿ. ಈ ಮೆಜರ್ಮೆಂಟ್ ಪ್ರಕಾರ ಒಂದು ಕಪ್ಪು ಅಗಸೆ ಬೀಜ, 1 ಕಪ್ಪು ಬಿಳಿ ಎಳ್ಳನ್ನ ಚೆನ್ನಾಗಿ ಚಟ್ಪಟ್ ಅನ್ನುತ್ತಾ ಫ್ರೈ ಮಾಡಿದೆ ಲೋ ಫ್ಲೇಮಲ್ಲಿ. ಸೊ ಹಾಗೆ ಅಗಸೆ ಬೀಜನೂ ಸಹ ಲೋ ಫ್ಲೇಮಲ್ಲಿ ಚಟ್ಪಟ್ ಅಂತ ಸೌಂಡ್ ಬರೋ ಹಾಗೆ ಫುಲ್ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅವನ್ನೆಲ್ಲನೂ ಒಂದು ಪಾತ್ರೆಯಲ್ಲಿ ತೆಗಿತಾಯಿದೆ ನೋಡಿ. ಒಂದು ಪ್ಲೇಟಲ್ಲಿ ತಗೋಬೇಕು. ಸೊ ಅದೇ ಗ್ಲಾಸ್ ಸೇಮ್ ಒಂದು ಮೆಜರ್ಮೆಂಟ್ ಗ್ಲಾಸ್ ತೊಗೊಂಡಿನಿ. ಸೇಮ್ ಒಂದು ಗ್ಲಾಸು ಇನ್ನೊಂದು ಬಿಳಿ ಎಳ್ಳು ಮತ್ತು ಒಂದು ಗ್ಲಾಸು ಅಗಸೆ ಬೀಜ, 3 ಕಪ್ಪು ಶೇಂಗಾ. ಸೇಮ್ ಅದೇ ಗ್ಲಾಸಿಂದ 3 ಕಪ್. ಸೊ 3 ಕಪ್ಪು ಶೇಂಗಾ ತೊಗೋಬೇಕು. ಅಂದರೆ ನಮಗೆ ಯಾವುದೇ ಟೇಸ್ಟ್ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡಿ. ಸೊ ಇದರಿಂದ ಶೇಂಗಾನು ಫ್ರೈ ಮಾಡ್ಕೊಂಡಿದ್ದೆ. ಸೊ ಅದ್ರ ಮೆಜರ್ಮೆಂಟ್ ಮಾಡಿಕೊಂಡು 3 ಕಪ್ಪು ಶೇಂಗಾ ತೊಗೊಳ್ತಾಯಿದ್ದೀನಿ. ಮತ್ತು 1 ಕಪ್ಪು ಬೆಳ್ಳುಳ್ಳಿ ತೊಗೋಬೇಕು. ಸೊ 1 ಕಪ್ಪು ನೈಟಾಗಿ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ತೊಗೋಬೇಕು. ಸೊ ಎಲ್ಲನೂ ನೋಡಿ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟೆ. ಸೊ ಆರ್ಲಿಕ್ಕೆ ಬಿಟ್ಟಿಂದ ಇವನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಸೊ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬೆಳ್ಳುಳ್ಳಿ, ಸೊ ಮತ್ತು ಖಾರ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸೊ ಇದನ್ನು ಚೆನ್ನಾಗಿ ಫೈನ್ ಮಿಕ್ಸಿಗೆ ಹಾಕ್ಕೋಬೇಕು. ತರಿಯಾಗಿ ಆಗಬೇಕು. ಅದಕ್ಕೆ ಸ್ವಲ್ಪ ಒಂಚೂರು ಸ್ಟಾರ್ಟ್ ಮಾಡೋದು ಮಾಡಿದರೆ, ಸೊ ಜಾಸ್ತಿ ಮಾಡಿದರೆ ಆಯಿಲ್ ಬಿಡುತ್ತೆ. ಸೊ ನೋಡ್ಕೊಂಡು ಬಿಸಿದ್ರಲ್ಲಿನೂ ಹಾಕಬಾರ್ದು, ಬಿಸಿಲಲ್ಲಿ ಸಹ ಆಯಿಲ್ ಬಿಡುತ್ತೆ. ಸೊ ನೋಡ್ಬೋದು 1 ಕಪ್ಪು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಮೆಜರ್ಮೆಂಟು ಹಾಕ್ಕೊಂಡು ಮಾಡಿದರೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಸೊ ಯಾರೆಲ್ಲ ನಿಮಗೆ ವೆಯ್ಟ್ ಲಾಸಿಗೆ ಒಂದು ಬೆಸ್ಟ್ ಪೌಡ್ರು ಮತ್ತು ಹೆಲ್ತ್, ಎಸ್ಪೆಷಲಿ ವೆಯ್ಟ್ ಲಾಸ್ಗಿಂತ ಹೆಲ್ತಿಯಾಗಿ ಫೈಬರು ಮತ್ತು ಈಸ್ಟ್ರೋಜನ್ ಹಾರ್ಮೋನ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಈಗ ಯೂಶ್ವಲಿ ಹಾರ್ಟ್ ಪ್ಲಸ್ ಅಂತಾರೆ. ಈಗ 35+ ಹೆಣ್ಮಕ್ಳಿಗೆ, ಮಹಿಳೆಯರಿಗೆ ಏನಾಗುತ್ತೆ, ಈಗ ಪೀರಿಯಡ್ಸ್ ಮುಟ್ಟು ನಿಂದ್ರೋ ಟೈಮ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಬಿಸಿ ಅಂತ ಬಾಡಿಯಲ್ಲಿ ಬರೋದು, ಎಟ್ ಎ ಟೈಮಿಗೆ ಸಡನ್ನಾಗಿ ನೈಟಿಗೆ ಬಿಸಿ ಅನಿಸೋದು, ಆ ಥರ ಎಲ್ಲ ಸಿಮ್ಟಮ್ಸ್ ಆಗ್ತಿರ್ತವೆ. ಸೊ ಆ ಸಿಮ್ಟಮ್ಸ್ನ ಕಡಿಮೆ ಮಾಡೋಕ್ಕೆ ಅಗಸೆ ಬೀಜ ತಿಂದರೆ ಭಾಳ ಚಲೋ ಅಂತ ಹೇಳ್ತಾರೆ. ಸೊ ನಾವು ಹಾಗೆ ಅಗಸೆ ಬೀಜ ಆಗಲ್ಲ. ಸೊ ಅದರಿಂದ ನಾನೇನು ಮಾಡ್ತೀನಿ, ಇದನ್ನು ಮಿಕ್ಸಿಗೆ ಹಾಕಿ ಒಂದು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಡೈಲಿ 1 ಸ್ಪೂನ್ ಅಥವಾ 2 ಸ್ಪೂನು ಊಟದಲ್ಲೂ ತಿಂತಾ ಬಂದರೆ ನಮಗೆ ಹೆಲ್ತ್ ಬೆನಿಫಿಟ್ಸು ಚೆನ್ನಾಗಿರುತ್ತೆ. ವೆಯ್ಟ್ ಲಾಸು ಆಗುತ್ತೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದು ಬ್ಯಾಲೆನ್ಸ್ ಆಗುತ್ತೆ, ಫೈಬರ್ ಸಿಗುತ್ತೆ. ಮತ್ತು ಏನಂತಂದರೆ ಐರನ್ ಕಡಿಮೆ ಇದ್ದರೆ, ಐರನ್ ಡೆಫಿಷಿಯನ್ಸಿ ಇದ್ದರೆ ಅದನ್ನು ಸಹ ರಿಕವರ್ ಆಗುತ್ತೆ. ನೋಡ್ಬೋದು ಎಷ್ಟು ತರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಬೆಳ್ಳುಳ್ಳಿ ಹಾಕಿರ್ತೀವಿ, ಖಾರ ಪುಡಿ ಹಾಕಿರ್ತೀವಲ್ಲ, ಘಮ್ ಅಂತ ಸ್ಮೆಲ್ ಬರ್ತೈತೆ, ಆ ಟೇಸ್ಟೇ ಬೇರೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ನಾನು ರಿಮೂವ್ ಮಾಡಿ ತೋರಿಸಿದ್ದೀನಿ ನೋಡಿ. ಇಷ್ಟು ತರಿಯಾಗಿ ಮಾಡ್ಕೋಬೇಕು. ಇದನ್ನು ಮೊಸರು ಜೊತೆ ಅಥವಾ ಹಾಕ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು, ಹಾಗೇನೂ ತಿನ್ಬೋದು. ಸೊ ಭಾಳ ಚೆನ್ನಾಗಿರ್ತದೆ. ಅಥವಾ ಈಗ ಮಕ್ಕಳಿಗೆ ಅದರಂತೂ ಒಂದು ಚಪಾತಿಯಲ್ಲಿ ತುಪ್ಪ ಇದನ್ನು ಸವರಿ ರೋಲ್ ಮಾಡಿನೂ ತಿನ್ನಿಸ್ಬೋದು. ಸೊ ರೋಲ್ ಮಾಡೋ ತಿನ್ನಿಸು. ಇದನ್ನು ಚೆನ್ನಾಗಿ ಅದು ಮಿಕ್ಸಿಗೆ ಹಾಕಿದ್ದು ಆರಿದ ಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲೇ ಹಾಕಿರಬೇಕು, ಯಾವುದಾದ್ರೂ ಅವೈಲೇಬಲ್ಲು. ನನ್ನ ಮನೇಲಿ ಗ್ಲಾಸಿಂದ ಒಂದು ಉಪ್ಪಿನಕಾಯಿ ಗ್ಲಾಸ್ದು ಒಂದಿತ್ತು. ಸೊ ಅದರಲ್ಲಿ ಚೆನ್ನಾಗಿ ಇದನ್ನು ಕೈಲಿಂದ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿದ ಮೇಲೆ ಸ್ವಲ್ಪ ಅದು ಆಯಿಲ್ ಬಿಡೋಕ್ಕೆ ಚಾನ್ಸ್ ಇರ್ತದೆ. ಸೊ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಮಿಕ್ಸ್ ಮಾಡಿರೋದನ್ನು
ಇದು ಏರ್ ಟೈಟರ್ ಕಂಟೈನರೆಲ್ಲ ಹಾಕಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದನ್ನು ಮಿನಿಮಮ್ ಒಂದು 2-3 ಮಂತ್ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಯೂಶ್ವಲಿ ಡೈಲಿ ತಿನ್ನೋರಿಗಿದ್ರೆ 1 ಮಂತ್ ಅಂದರೆ ಖಾಲಿ ಆಗಿಬಿಡುತ್ತೆ. ಸೊ ನಮಗೆಲ್ಲ ಇದು ಫೇವ್ರೇಟು, ನನಗೆ ನನ್ನ ಮಗಳಿಗೆ. ಸೊ ನೀವೆಲ್ಲ ಈ ಥರ ಯಾರು ಮಾಡ್ಕೊಂಡು ತಿಂತೀರಾ? ಟ್ರೈ ಮಾಡಿ. ಯಾರಾದರೂ ಈ ಪುಡಿನ ಟ್ರೈ ಮಾಡಿದರೆ ಸೊ ಪ್ಲೀಸ್ ಕಮೆಂಟ್ ಹಾಕಿ. ಓಕೆ, ದೆನ್ ಬಂದು ವೆಯ್ಟ್ ಲಾಸಿಗೆ ಇವತ್ತು ನಾನು ಮಾರ್ನಿಂಗು ದೋಸೆ ತಿಂದಿದ್ದೆ. ಸೊ ಏನಂದರೆ 10 ಗಂಟೆನೇ ದೋಸೆ ತಿಂದಿದ್ದು. 11:30 ಹೀಗೆ ಏನಂದರೆ ಸೌತೆಕಾಯಿ ತಿಂದಿದ್ದೆ. ಸೊ ನನಗೆ ಸ್ವಲ್ಪ ಹಸಿವು ಅನಿಸಿತ್ತು. ಮಧ್ಯಾಹ್ನ ರೊಟ್ಟಿ ಹೆಸರುಕಾಳು ಬೇಳೆ ತಿಂದಿದ್ದು. ಸೊ ಅದನ್ನು ಅದು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ನೈಟಿಗೆ ನಾನು ಯೂಶ್ವಲಿ ಬೆಳಗ್ಗೆ ಜಾಸ್ತಿ ಕಾರ್ಬ್ ಕಂಟೆಂಟೇ ಜಾಸ್ತಿ ಆಯಿತು ಫುಲ್ ಡೇ ಅಂದ್ಕೊಂಡು ಓನ್ಲಿ ನಾನು ಏನಂತಂದರೆ ಜ್ಯೂಸ್ ಕುಡಿದಿದ್ದೀನಿ. ಏನಂದ್ರೆ ಆಮ್ಲಾ ಜ್ಯೂಸ್ ನೋಡ್ಬೋದು. ಸೊ ನಾನು ಇದನ್ನು ಇಟ್ಕೊಂಡ್ಬಿಟ್ಟಿನಿ ಒಂದು ಬಾಟಲಲ್ಲಿ. ಆಮ್ಲಾ, ಬೀಟ್ರೂಟು ಮತ್ತು ಆ್ಯಪಲ್ದು. ಸೊ ಆ ಜ್ಯೂಸನ್ನ ಮಾಡಿಟ್ಕೊಂಡಿನಿ. ಸೊ ಇದನ್ನು ಸ್ವಲ್ಪ ಹಾಕಿ ಅದರಲ್ಲಿ ನಮಗೆ ಬಿಸಿ ನೀರು ಹಾಕ್ಕೊಂಬಿಟ್ರೆ ಈ ಜ್ಯೂಸ್ ರೆಡಿ ಆಗುತ್ತೆ. ಡಿಟಾಕ್ಸ್ ಡ್ರಿಂಕ್ ಅನ್ಬೋದು, ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಿಂಕ್ ಅಂತ ಹೇಳ್ಬೋದು. ಈ ಡ್ರಿಂಕ್ನಿಂದ ಭಾಳ ಬೆನಿಫಿಟ್ಸ್ ಇದೆ. ಬಾಡಿಲಿರೋ ಇನ್ಫ್ಲಾಮೇಷನು ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಜಿಂಜರ್ ಇದೆ, ಟರ್ಮರಿಕೂ ಹಾಕಿದ್ದೀನಿ. ಸೊ ಇದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಫುಲ್ ಕಾನ್ಸಂಟ್ರೇಟೆಡ್ ಇದೆ. ಅಂದರೆ ಇದರಲ್ಲಿ ನೀರು ಮಿಕ್ಸ್ ಮಾಡಿಲ್ಲ, ಸ್ವಲ್ಪ ಮಾಡಿರೋದು. ಸೊ ಅಷ್ಟು ಹುಳಿ ಇರ್ತದೆ, ಅಷ್ಟೇ ಕುಡಿಲಿಕ್ಕಾಗಲ್ಲ. ಸೊ ಈ ಥರ ಮಾಡಿಕೊಂಡು ಕುಡಿಬಹುದು. ಸೊ ಮತ್ತು ಒಂದು ಮುಟ್ಟಿಗೆ ಅಷ್ಟು ಶೇಂಗಾನ ಫ್ರೈ ಮಾಡಿಟ್ಟಿದ್ನಲ್ವ, ಸೊ ಅದನ್ನು ಸಹ ಮತ್ತು ಸ್ವಲ್ಪ ಏನಂತಂದರೆ ಒಣ ದ್ರಾಕ್ಷಿನೂ ಸಹ ತಿಂದೆ. ಸೊ ಇದು ಆಗಿತ್ತು ನನ್ನ ಫುಲ್ ಡೇ ಮೇಲು. ಡೈಲಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳಕ್ಕಾಗಲ್ಲ ಅನ್ನೋರಿಗೆ ಈ ಥರ ಮಾಡಿಟ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಈಗ ಜಿಂಜರ್ ವಾಟರ್ ಕುಡಿಬೇಕು, ಟರ್ಮರಿಕ್ ನೀರು ಕುಡಿಬೇಕು. ಸೊ ಈ ಥರ ಏನಂದರೆ ಆ್ಯಂಟಿ ಇನ್ಫ್ಲಾಮೇಟ್ರಿನೂ ವರ್ಕ್ ಆಗುತ್ತೆ, ಮೆಟಬಾಲಿಸಮನ್ನು ಸ್ಪೀಡ್ ಮಾಡುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಏನಂದರೆ ಅಲ್ಲ ಭಾಳ ಇಂಪಾರ್ಟೆಂಟು, ಯಾಕಂದರೆ ಡೈಜೆಷನ್ನ ಚೆನ್ನಾಗಿ ಮಾಡುತ್ತೆ. ಸೊ ನಾನು ಡೈಲಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಕೊಡೋಕ್ಕಾಗಲ್ಲ ಅಂದ್ಕೊಂಡು ಸೊ ಇದನ್ನು ನಾನು ರೆಡಿ ಮಾಡಿಟ್ಕೊಂಡಿನಿ. ಸೊ ಯೂಶ್ವಲಿ ನನಗೆ ಮಾರ್ನಿಂಗು ಅಥವಾ 11 o'clock ಈವ್ನಿಂಗು ಈ ಥರ ಇದನ್ನು ಮಾಡಿಕೊಂಡು ನೀಟಾಗಿ ಕುಡಿತೀನಿ. ಮತ್ತು ಇದು ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಸೊ ಯಾರಿಗೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಡೇ 3ಗೆ ಫಾಲೋ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.